ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮೂರಲ್ಲಿ ಕಡೆ ಕಾರ್ತಿಕದ ದೀಪೋತ್ಸವ ಪೂಜೆ ಇತ್ತು. ಸೊ ಹಾಗಾಗಿ ಊರಲ್ಲಿರೋ ಹೆಣ್ಮಕ್ಳೆಲ್ಲ ಅವ್ರವ್ರ ಮನೆಯಿಂದ ಆರತಿಯನ್ನು ತೊಗೊಂಡು ಬಂದಿದ್ರು. ದೇವಸ್ಥಾನದಲ್ಲಿ ಕದ್ಲಿ ಕೂಡ ಕಟ್ಟಿದ್ರು ರಂಗನಾಥ ಸ್ವಾಮಿನ ಕೂರಿಸೋದಕ್ಕೆ. ಫಸ್ಟ್ಗೆ ದೇವರು ಎಲ್ಲ ದೇವಸ್ಥಾನದ ಹತ್ರನೂ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಆರತಿ ಎಲ್ಲ ಬೆಳಗಿಸಿ ಊರು ಸುತ್ತ ಒಂದು ರೌಂಡ್ ಬಂದು, ಅದಾದ ನಂತರ ದೇವಸ್ಥಾನದ ಹತ್ರ ಬಂದಮೇಲೆ ರಂಗನಾಥ ಸ್ವಾಮಿ ಕೂಡ ಕದ್ಲಿಕ್ಕೆ ಕೂತಾದ್ಮೇಲೆ ಅಲ್ಲಿ ಕೂಡ ಅವ್ರಿಗೆ ಕೂಡ ಆರತಿ ಎಲ್ಲ ಬೆಳಗಿದ ಮೇಲೆ ಅವ್ರವ್ರ ಮನೆಗೆ ತಗೊಂಡು ಹೋಗ್ತಾರೆ. ದೇವಸ್ಥಾನದ ಹತ್ರನೂ 101 ದೀಪನೆಲ್ಲ ಹಚ್ಚಿದ್ರು. ನಮ್ಮ ಮನೆಯಿಂದ ನಮ್ಮ ಮೈದನ ಹೆಂಡತಿ ಆರತಿ ಹಿಡ್ಕೊಂಡಿದ್ರು. ನಾನು ಪಾಪು ಇತ್ತು ಅಂಥೇಳಿ ಸೊ ಹಾಗಾಗಿ ಹಿಡ್ಕೊಂಡಿರಲಿಲ್ಲ, ಅವ್ರ ಜೊತೆಗೆ ಇದ್ದೆ. ದೇವಸ್ಥಾನದಲ್ಲಿ ದೇವ್ರನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು. ಎಲ್ಲ ಹೆಣ್ಮಕ್ಳು ಸೀರೆ ಉಟ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. ಅದರಲ್ಲಂತೂ ಪುಟಾಣಿ ಮಕ್ಕಳೆಲ್ಲ ಸೀರೆ ಹಾಕ್ಕೊಂಡು ಆರತಿ ಹಿಡ್ಕೊಂಡು ಓಡಾಡ್ತಾಯಿದ್ರು. ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತ. ದೇವರಿಗೆಲ್ಲ ಆರತಿ ಎಲ್ಲ ಬೆಳಗ್ಗೆ ಆದಮೇಲೆ ದೀಪದ ಹತ್ರ ಎಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಹಾಗೆಯೇ ದೇವಸ್ಥಾನದ ಹತ್ರನೇ ಊಟ ಕೂಡ ಮಾಡಿಸಿದ್ರು, ಅಲ್ಲೇ ಊಟ ಕೂಡ ಮಾಡಿಕೊಂಡು ಬಂದ್ವಿ. ನನ್ನ ಮಗಳಂತೂ ತುಂಬಾ ಆಟ ಆಡ್ತಾಯಿದ್ಲು. ಸೊ ಗಾಯ್ಸ್, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.